ಟ್ರಂಪ್ ಈಗ ಸೇಫಾ? ಆತನ ದೇಶದ ಜನ ಏನಂತಾರೆ? ಟ್ರಂಪ್ ವಿರುದ್ಧ ಈ ಮಟ್ಟದ ಆಕ್ರೋಶಕ್ಕೆ ಕಾರಣ ಏನು? ಅದೊಂದು ವಿಷಯ ಜನ ಮರೆಯೋ ತನಕ ಟ್ರಂಪ್ ಹುಚ್ಚಾಟ ನಡೀತಾನೆ ಇರುತ್ತಾ? ಟ್ರಂಪ್ ಮಗಳು ತಿರುಗಿ ಬಿದ್ದಿದ್ದು ನಿಜನಾ? ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಇವತ್ತಿನ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಟ್ರಂಪ್ ವೈಟ್ ಹೌಸ್ನಿಂದ ಆಚೆ ಹೋಗಪ್ಪ, ನೀನು ಮಾಡಿದ ಸರ್ವಾಧಿಕಾರ ಸಾಕು, ಅಮೇರಿಕ ಇನ್ನು ನಿನ್ನನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಖುದ್ದು ಅಮೇರಿಕದ ಜನರೇ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಎಷ್ಟು ಜನ ಪ್ರತಿಭಟನೆ ಮಾಡ್ತಾ ಇರ್ಬೋದು? ಬರೋಬ್ಬರಿ 80 ಲಕ್ಷ ಜನ, ಅಂದರೆ 1 ಕೋಟಿ. ಅಮೇರಿಕದ 50 ರಾಜ್ಯಗಳಲ್ಲೂ ಪ್ರತಿಭಟನೆ ನಡೆದಿದೆ. ಇಷ್ಟು ಸಂಖ್ಯೆಯಲ್ಲಿ ಜನರೇ ಬೀದಿಗಿಳಿದಿದ್ದಾರೆ ಅಂದರೆ ಬೀದಿಗಿಳಿಯದೆ ಪ್ರತಿಭಟನೆ ಮಾಡ್ತಕ್ಕಂಥ ಜನಗಳ ಸಂಖ್ಯೆ ಎಷ್ಟಿರಬೇಕು? ಸಪೋರ್ಟ್ ಮಾಡೋ ಸಂಖ್ಯೆ ನೀವೇ ಊಹಿಸಿ. ಇಲ್ಲಿಗೆ ಡೊನಾಲ್ಡ್ ಟ್ರಂಪ್ ಎಂಬ ಹುಚ್ಚು ಮನಸ್ಸಿನ ವಿಕೃತ ವ್ಯಕ್ತಿತ್ವ ಮುಖವೊಂದು ಅಮೇರಿಕದ ಅಧಿಕಾರದಿಂದ ಕೆಳಗಿಳಿಯೋದು ಖಚಿತ ಅನ್ನೋಂಗಾಗೋಗಿದೆ. ಖುದ್ದು ಆತನ ಅಣ್ಣನ ಮಗಳಾದ ಮೇರಿ ಟ್ರಂಪ್ ಮೇಲಿಂದ ಮೇಲೆ ಟ್ರಂಪ್ ಎಂತಹ ಅಪಾಯಕಾರಿ ವ್ಯಕ್ತಿ ಅನ್ನೋದನ್ನು ಹೇಳ್ತಾ ಇದ್ದಾಳೆ. 2ನೇ ಬಾರಿಗೆ ಆಯ್ಕೆಯಾದ ನಂತರ ಟ್ರಂಪ್ ಅತ್ಯಂತ ಅಪಾಯಕಾರಿ ಮನಸ್ಥಿತಿ ಹೊಂದಿದ್ದಾನೆ. ಆತನಿಂದ ಅಮೆರಿಕಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅಪಾಯ ಇದೆ ಅಂತ ಟೂ ಮಚ್ ನೆವರ್ ಎನಫ್ ಹೌ ಮೈ ಫ್ಯಾಮಿಲಿ ಕ್ರಿಯೇಟೆಡ್ ವರ್ಲ್ಡ್ ಮೋಸ್ಟ್ ಡೇಂಜರಸ್ ಮ್ಯಾನ್ ಅನ್ನುವ ಪುಸ್ತಕದಲ್ಲಿ ಬರೆದಿದ್ದಾಳೆ. ಆಕೆ ಸುಮ್ಮನೆ ಬರೆದಿದ್ದಲ್ಲ, ಅವಳು ಖುದ್ದು ಕ್ಲಿನಿಕಲ್ ಸೈಕಾಲಜಿಸ್ಟು. ಆ ಒಬ್ಬ ಅಮೆರಿಕದ ಅಧ್ಯಕ್ಷನ ವಿರುದ್ಧ ಈ ಮಟ್ಟದ ಪ್ರತಿಭಟನೆ ನಡೆದದ್ದು ಇದೇ ಮೊದಲ ಬಾರಿ. 2ನೇ ಅವಧಿಗೆ ಆಯ್ಕೆ ಮಾಡಿದ್ದಕ್ಕೆ ಅಮೆರಿಕದ ಪ್ರಜೆಗಳು ಹಣೆ ಚಚ್ಕೊತಾ ಇದ್ದಾರೆ. ಎಂಥ ಹುಚ್ಚದನ್ನು ತಂದು ಕೂರಿಸಿದ್ವಪ್ಪ ಅಂತ. ಅಂತೂ ಅಮೇರಿಕಾದ ಶ್ರೀಮಂತ ಜನರುಗಳು ಬೀದಿಗೆ ತಂದು ನಿಲ್ಲಿಸ್ಬಿಟ್ಟ ಈ ಟ್ರಂಪ್. ಅಮೇರಿಕ ಅಂದರೆ ವಿಶ್ವದ ದೊಡ್ಡಣ್ಣ, ಡಾಲರನ್ನು ಹೊಂದಿರುವ ಅದರ ಮುಖಾಂತರ ಇಡೀ ಜಗತ್ತನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಆಟ ಆಡಿಸುವ ಅಮೇರಿಕ ಇದುವರೆಗೂ ಆಡಿದ ಆಟಗಳಿಗೆ ಈ ಬಾರಿ ಭಾಳ ಬೆಲೆ ತರಬೇಕಾಗಿ ಬಂದಿದೆ. ದೇಶದಲ್ಲಿ ಸಂಪತ್ತು ಇದ್ದರೆ ಸಾಲದು, ಅದನ್ನು ಅರಗಿಸ್ಕೊಳ್ಳೋದಕ್ಕೆ ತಾಕತ್ತಿರಬೇಕು. ಅದಿಲ್ಲದೆ ಹೋದರೆ ಯಾವ ಸಂಪತ್ತಾದರೂ ಕೂಡ ಅಪಾಯಕಾರಿ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಈ ಡೊನಾಲ್ಡ್ ಟ್ರಂಪೇ ಬರಬೇಕಾಯ್ತು ನೋಡಿ. ನೋ ಕಿಂಗ್ಸ್, ಇಲ್ಲಿ ಯಾವ ರಾಜನೂ ಇಲ್ಲ, ನೀನು ರಾಜನಂತೆ ನಡ್ಕೋಬೇಡ ಅಂತ ಉಗಿದು ಉಪ್ಪಿನಕಾಯಿ ಆಗ್ತಿರೋ ಅಮೇರಿಕದ ಪ್ರಜೆಗಳಿಗೆ ನಿಧಾನಕ್ಕೆ ಬುದ್ಧಿ ಬರ್ತಾ ಇದೆ. ಆದರೆ ಭಾರತದ ಟ್ರಂಪ್ ಅಭಿಮಾನಿಗಳಿಗೆ ಬುದ್ಧಿ ಇನ್ನೂ ಬಂದಂಗೆ ಕಾಣಿಸಲ್ಲ. ಅಷ್ಟಕ್ಕೂ ಈ ಪ್ರತಿಭಟನೆ ಯಾಕೆ? ಅಮೇರಿಕದ ಜನರ ಘನತೆಯನ್ನು ಟ್ರಂಪ್ ಪದೇ ಪದೇ ಮಣ್ಣುಪಾಲು ಮಾಡ್ತಾನೆ ಇದ್ದಾನೆ. ಅದೆಲ್ಲಿಂದಲೋ ಶುರುವಾಗಿ ವೆನಿಜುವೆಲಾದ ಅಧ್ಯಕ್ಷನನ್ನು ಆ ದೇಶದಿಂದಲೇ ಕಿಡ್ನ್ಯಾಪ್ ಮಾಡಿದ ನಂತರ ಅಂತೂ ಅಮೇರಿಕದ ಜನ ತಲೆ ತೆಗೆಸ್ಬಿಟ್ರು. ಇದು ಯಾವ ಕಾರಣಕ್ಕೂ ಮಾನವೀಯವಲ್ಲ ಅಂತಂದರು. ನಿಮಗೆ ಗೊತ್ತಿರಲಿ, ಅತ್ಯಂತ ಅಮಾನವೀಯವಾಗಿ ನಡ್ಕೊಳ್ತಕ್ಕಂಥ ಅಮೇರಿಕದಲ್ಲಿ ವೈಯಕ್ತಿಕ ವ್ಯಕ್ತಿಯ ಘನತೆಗೆ ಬಹಳ ಮಹತ್ವ ಇದೆ. ಮಾನವ ಹಕ್ಕುಗಳು ಅತ್ಯಂತ ಪರಿಣಾಮಕಾರಿಯಾಗಿರೋದೇ ಅಮೇರಿಕದಲ್ಲಿ. ಅದು ಮಕ್ಕಳ ವಿಚಾರ ಆಗಿರ್ಬೋದು, ಹೆಣ್ಣುಮಕ್ಕಳ ವಿಚಾರ ಆಗಿರ್ಬೋದು, ಗಂಡು ಮಕ್ಕಳ ವಿಚಾರ ಕೂಡ ಆಗಿರ್ಬೋದು. ಇನ್ನು ಕರಿಯರ ವಿಚಾರದಲ್ಲಿ, ಬ್ಲ್ಯಾಕ್ ವೈಟ್ ವಿಚಾರದಲ್ಲಿ, ವರ್ಣ ತಾರತಮ್ಯದ ವಿಚಾರ ಯಾವತ್ತೂ ಅಮೇರಿಕನದು ಕೈಬಿಟ್ಟಾಗಿದೆ. ಆದರೆ ವ್ಯಂಗ್ಯ ನೋಡಿ, ಇಡೀ ಜಗತ್ತಿನಾದ್ಯಂತ 2 ಕೋಟಿಗೂ ಹೆಚ್ಚು ಜನರನ್ನು ಹತ್ಯೆಗೈದಂಥ ದೇಶ ಮಾತ್ರ ಇದೇ ಅಮೇರಿಕ. 2ನೇ ಮಹಾಯುದ್ಧದ ಸಮಯದಲ್ಲಿ ಯುದ್ಧ ನಿಂತ ನಂತರವೂ ಕೂಡ ಜಪಾನಿನ ಮೇಲೆ ಅಣುಬಾಂಬ್ ಹಾಕಿ ಅತ್ಯಂತ ಕ್ರೌರ್ಯ ಮಾಡಿದ ದೇಶ ಅಂದರೆ ಅದು ಅಮೇರಿಕ. ಅದಾಗಿ 70-80 ವರ್ಷಗಳೇ ಕಳೆದೋಗಿದ್ದಾವೆ. ಈಗ ಅಮೇರಿಕದ ಮಾನವ ಹಕ್ಕುಗಳ ಉದ್ದೇಶಗಳು ಬಹಳ ಸ್ಪಷ್ಟವಾಗಿದ್ದಾವೆ. ಜನರು ಅಯ್ಯಾಶಿ ಜೀವನ ನಡೆಸ್ತಾ ಇರ್ಬೋದು, ಆದರೆ ಹೆಚ್ಚು ಓದ್ಕೊಂಡಿದ್ದಾರೆ, ಹೆಚ್ಚೆಚ್ಚು ಜಾಗೃತರಾಗಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವಾಗ ಅಮೇರಿಕದಲ್ಲಿ ಈ ಮಟ್ಟದ ಪ್ರತಿಭಟನೆ ವ್ಯಕ್ತ ಆಗ್ತಾ ಇರೋದು. ಆದರೆ ಇಂತಹ ಸಮಯದಲ್ಲೂ ಡೊನಾಲ್ಡ್ ಟ್ರಂಪ್ ಎಂಬ ವ್ಯಕ್ತಿಯನ್ನು 2ನೇ ಬಾರಿಗೆ ಆಯ್ಕೆ ಮಾಡೋ ತಪ್ಪನ್ನು ಇಂತಹ ಅಮೇರಿಕನರು ಕೂಡ ಮಾಡ್ತಾರೆ. ಭಾರತದಲ್ಲಿಯೂ ಪ್ರಜ್ಞಾವಂತರಿಗೇನು ಕೊರತೆ ಇಲ್ಲ, ಆದರೆ ಇಲ್ಲಿಯೂ ಕೂಡ ಸಂಕುಚಿತ ಮನಸ್ಥಿತಿಯ ಕ್ರೌರ್ಯವನ್ನು ಬೆಂಬಲಿಸ್ತಕ್ಕಂಥ ಜನರು ಚುನಾವಣೆಯಲ್ಲಿ ಭಾಳ ತಂತ್ರಗಾರಿಕೆಯನ್ನು ನಡ್ಕೊಳ್ತಾರೆ. ಮೂಲದಲ್ಲಿ ಭಾರತ ದೇಶ ಈ ದೇಶದ ರಾಜಕೀಯದಂತೆ ಇಲ್ಲ, ಅಮೇರಿಕದ ಕತೆ ಬೇರೆ ಬಿಡಿ. ಆದರೂ ಅಲ್ಲಿಯೂ ಕೂಡ ಟ್ರಂಪ್ ನೋಡಿ ಅಲ್ಲಿಯ ಜನ ಕೂಡ ಹಾಗೇ ಇದ್ದಾರೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಇಲ್ಲದ ಒಂದೇ ಒಂದು ಕಾಮನ್ ಪಾಯಿಂಟ್ ಅಂತಂದರೆ ಇಸ್ಲಾಂ ಧರ್ಮದ ಬಗ್ಗೆ ಅವರೇ ಹುಟ್ಟಾಕಿ ಬೆಳೆಸಿ ಈಗ ಅದನ್ನೇ ಒಂದು ಮನೋರೋಗವನ್ನು ಮಾಡಿಕೊಂಡು ಇದೆಯಲ್ಲ, ಈ ವಿಷಯವನ್ನು ದೊಡ್ಡಣ್ಣ ಅಂತಕ್ಕಂಥ ಅಮೇರಿಕ ಹಾಗೂ ವಿಶ್ವಗುರು ಅಂತಕ್ಕಂಥ ಮೋದಿ ಇಬ್ಬರು ಕೂಡ ಒಂದೇ. ಇನ್ನು ಇರಾನ್ ಮೇಲೆ ಯುದ್ಧ ಮಾಡಲು ಹೊರಟ ಇಸ್ರೇಲ್ ಜೊತೆ ಕೈ ಜೋಡಿಸಿದ ನಂತರ ಅಮೇರಿಕಾದಲ್ಲಿ ಟ್ರಂಪ್ ಬಗ್ಗೆ 100% ಜನಾಭಿಪ್ರಾಯ ಹೊರಟೋಯ್ತು. ಇರಾನ್ ದೇಶದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಪರಮಾಣು ಬಾಂಬ್ ಇದೆ, ಇಸ್ಲಾಂ ಭಯೋತ್ಪಾದನೆ ಇದೆ, ಈ ಥರ ವಿಚಾರಗಳನ್ನು ಮುಂದೆ ಮಾಡಿ ಅಲ್ಲಿನ ಸುಪ್ರೀಂ ಲೀಡರ್ ಆದ ಖೊಮೇನಿಯನ್ನು ಕೊಂದು ಹಾಕಿದರು. ಖೊಮೇನಿ ಕೊಂದಾಕಿದ ನಂತರ ಇರಾನ್ ಕಂಪ್ಲೀಟಾಗಿ ನಮ್ಮ ಕೈವಶ ಆಗೋಯ್ತು ಅಂತ ಅಮೇರಿಕ ಅಂದ್ಕೊಂಡಿತ್ತಲ್ಲ, ಆ ಅಮೇರಿಕದ ಊಹೆಯನ್ನು ಇರಾನ್ ನುಚ್ಚು ನೂರು ಮಾಡಾಕ್ತು.
ಆದ ನಂತರ ಇರಾನ್ ಕಾಟ ಕೊಡೋಕೆ ಶುರು ಮಾಡ್ತು ನೋಡಿ. ಆ ಕಾಟಕ್ಕೆ ಅಮೇರಿಕ ದೇಶ ಕಂಪ್ಲೀಟಾಗಿ ತತ್ತರಿಸೋಗಿದೆ. ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ದೈನೇಸಿ ಸ್ಥಿತಿ ತಲುಪುವ ಹಂತಕ್ಕೆ ಬಂದಿದೆ. ಯಾವಾಗ ತಮ್ಮ ಬುಡಕ್ಕೆ ನೀರು ಬಂತೋ ಆಗ ಅಮೇರಿಕದ ಜನ ನೀನು ಅಯೋಗ್ಯ, ಕೈಲಾಗದ ಮೇಲೆ ಯುದ್ಧ ಯಾಕೆ ಮಾಡಬೇಕಾಗಿತ್ತು ಅಂತ ಬೆವರಿಸೋಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಇರಾನ್ ತನ್ನ ಶಕ್ತಿ ಏನು, ನಮ್ಮನ್ನು ಕೆಣಕಿದರೆ ಏನು ಮಾಡ್ತೀವಿ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಇಡೀ ಜಗತ್ತಲ್ಲಿ ತೈಲದ ವ್ಯತ್ಯಯ, ಓಮೇಜ್ ಜಲಸಂಧಿ ಇದೆಯಲ್ಲ, ಅದನ್ನು ಶಕ್ತವಾಗಿ ಬಳಸ್ಕೊಂಡು ನಮ್ಮ ಸುದ್ದಿಗೆ ಬಂದರೆ ಸರಿ ಇರಲ್ಲ ಅಂತೂ ಇರಾನ್. ಅದ್ರ ಜೊತೆಗೇನೆ ಅಮೇರಿಕ, ಇಸ್ರೇಲ್ ಇವೆರಡನ್ನು ಬಿಟ್ಟು ಜಗತ್ತಿನ ಇತರೆ ದೇಶಗಳ ಜೊತೆ ಯುದ್ಧದ ಕಾಲದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕೂಡ ಇರಾನ್ ತೋರಿಸ್ಕೊಟ್ಟಿದೆ. ಈಗ ಇರಾನಿಗೆ ಇಸ್ರೇಲು, ಅಮೇರಿಕ ಮಾತ್ರ ಶತ್ರು ರಾಷ್ಟ್ರಗಳು, ಮಿಕ್ಕಂತೆ ಎಲ್ಲ ದೇಶಗಳು ಇರಾನಿನ ರಾಜತಾಂತ್ರಿಕತೆಗೆ ತಲೆಬಾಗಿದ್ದಾವೆ. ಇದೆಲ್ಲದರ ನಡುವೆ ಅತ್ಯಂತ ಗಮನ ಸೆಳೆಯುವ ಫೋಟೋ ಒಂದಿದೆ, ನೋಡ್ಕೊಬನ್ನಿ. ಇಡೀ ಜಗತ್ತಿಗೆ ಸ್ವತಂತ್ರದ ಸಂದೇಶದಂತಿರುವ ಅಮೆರಿಕದ ಲಿಬರ್ಟಿ ಸ್ಟ್ಯಾಚ್ಯೂ ಥರ ವೇಷ ತೊಟ್ಟು ಬಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಯುವತಿಯನ್ನು ಅಮೆರಿಕದ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಫೋಟೋ ಜಗತ್ತಿನಾದ್ಯಂತ ವೈರಲ್ ಆಗ್ತಾ ಇದೆ. ಎಷ್ಟೊಂದು ಅರ್ಥಪೂರ್ಣವಾದ ಫೋಟೋ, ಒಂದು ಫೋಟೋ ಎಷ್ಟು ಹೇಳಬೇಕಾಗತ್ತೆ ಅಷ್ಟನ್ನೆಲ್ಲ ಹೇಳಿದೆ. ಅಮೆರಿಕದಲ್ಲಿ ಅಲ್ಲಿನ ಜನರಿಗೆ ಯಾವ ಮಟ್ಟದ ಲಿಬರ್ಟಿ ಇದೆ ಅನ್ನೋದನ್ನು ಇಡೀ ಜಗತ್ತಿಗೆ ತಿಳಿಯುವಂತೆ ಮಾಡಿದೆ ಈ ಫೋಟೋ. ಅಂದಹಾಗೆ ಕೊನೆಗೆ ಈ ಎಲ್ಲ ಅವಘಡಗಳಿಗೆ ಕಾರಣವಾದಂಥ ಎಫ್ಸ್ಟೀನ್ ಫೈಲ್ಸ್ ವಿಷಯ ಎಲ್ಲಿಗೆ ಬಂತು? ಯುದ್ಧ ಆಗಿದ್ದೇ ಈ ಭಯಾನಕ ಕಾಮಕಾಂಡವನ್ನು ಮರೆಮಾಚೋದಕ್ಕೆ. ಅದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. ಆ ಫೈಲ್ ಕಂಪ್ಲೀಟಾಗಿ ಮರೆತು ಹೋಗೋ ತನಕ ಟ್ರಂಪ್ ಇರಾನ್ ಕಡೆಗೆ, ನಂತರ ಕ್ಯೂಬಾ ಕಡೆಗೆ ಮತ್ತು ಬೇರೆ ಬೇರೆ ದೇಶದ ಕಡೆಗೆ ಯುದ್ಧ ಮಾಡ್ತಲೇ ಇರ್ತಾನೆ. ಈಗ ಅಮೇರಿಕದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಕಾವು ನೋಡಿದ್ರೆ ಇಂಥದಕ್ಕೆಲ್ಲ ಅಲ್ಲಿಯ ಜನ ಅವಕಾಶ ಕೊಡಲ್ಲ ಅಂತ ಅನಿಸುತ್ತೆ. ಧನ್ಯವಾದಗಳು.